ಅನುಭೂತಿಯನ್ನು ಮಾಡಿ ಮೂಲವತನದಿಂದ ದೂರ ದೇಶದಿಂದ ನಾನಾತ್ಮ ಈ ದೇಹದಲ್ಲಿ ಅವತರಿತನಾಗಿದ್ದೇನೆ. ಹೊಳೆಯುತ್ತಿರುವಂತಹ ನಕ್ಷತ್ರ ಪರಮಧಾಮವನ್ನು ಬಿಟ್ಟು ಈ ಸಾಕಾರ ಪ್ರಪಂಚದಲ್ಲಿ ಶರೀರದಲ್ಲಿ ವಿರಾಜಮಾನನಾಗುತ್ತೇನೆ. ಶರೀರದ ಮುಖಾಂತರ ಕರ್ಮವನ್ನ ಮಾಡಿದೆ. ಆ ಮೂಲವತನದಲ್ಲಿ ಆತ್ಮಗಳ ದೇಶದಲ್ಲಿ ಈಗೀಗ ಸಾಕಾರಿ ಮಸ್ತಕದ ಸಿಂಹಾಸನದಲ್ಲಿ ಈಗೀಗ ನಿರಾಕಾರಿ ಸ್ವಲ್ಪ ಸೆಕೆಂಡಿನವರೆಗೆ ಈ ಭಿನ್ನವಾದ ಅಭ್ಯಾಸದ ಅನುಭವ ಮಾಡೋಣ. ಈಗೀಗ ಸ್ಥೂಲ ಶರೀರದಲ್ಲಿ ಈಗೀಗ ನಾನು ಹೊಳೆಯುತ್ತಿರುವಂತಹ ನಕ್ಷತ್ರ ಶಬ್ದದಿಂದ ದೂರ ಪರಮಧಾಮದಲ್ಲಿ ಮಹಾಜ್ಯೋತಿಯ ಎದುರುಗಡೆ ನಿರಾಕಾರಿ ಸ್ಥಿತಿಯಲ್ಲಿ ಈಗೀಗ ಸಾಕಾರಿ ಈಗೀಗ ನಿರಾಕಾರಿ ಈ ಭಿನ್ನವಾದಂಥ ಸ್ಥಿತಿಯಲ್ಲಿ ಸ್ಥಿತರಾಗಿ ಈ ಅವಸ್ಥೆಯಲ್ಲಿ ಪರಮ ಸುಖವಿದೆ, ಆನಂದವಿದೆ. ಇದು ಆ ಒಂದು ಎಕ್ಸಸೈಸ್ ಆಗಿದೆ. ಯಾವುದರಿಂದ ಆತ್ಮ ಶಕ್ತಿಶಾಲಿಯಾಗುತ್ತದೆ? ಜ್ಞಾನ ಮತ್ತು ಭಿನ್ನತೆಯ ಅನುಭವ ಮಾಡುತ್ತದೆ. ಖುಷಿಯಿಂದ, ಪ್ರೀತಿಯಿಂದ ತನ್ನ ಈ ಭಿನ್ನ ಸ್ಥಿತಿಯಲ್ಲಿ ಸ್ಥಿತರಾಗುವ ಅನುಭವ ಮಾಡೋಣ. ನಾನು ಕಮಲ ಆಸನಧಾರಿ ಆತ್ಮನಾಗಿದ್ದೇನೆ. ದೇಹದಿಂದ ಭಿನ್ನನಾಗುತ್ತಾ ಈಗ ನಾನು ಹೋಗುತ್ತಿದ್ದೇನೆ ಪರಮಪಿತನ ಹತ್ತಿರ, ಪರಮಧಾಮಕ್ಕೆ. ಯಾರು ಸದಾ ಭಿನ್ನ ಮತ್ತು ಪ್ರಿಯರಾಗಿದ್ದಾರೆ ಅವರನ್ನು ಎಲ್ಲರೂ ಇದಕ್ಕೋಸ್ಕರ ಪ್ರೀತಿ ಮಾಡುತ್ತಾರೆ. ಎಲ್ಲರಿಗಿಂತ ಪ್ರಿಯರಾಗಿದ್ದಾರೆ, ಭಿನ್ನರಾಗಿದ್ದಾರೆ. ಈ ಒಂದು ಡಿಟ್ಯಾಚ್ಮೆಂಟ್ ಬಹಳ ಶಕ್ತಿ ಇದೆ. ಯಾವಾಗ ಬೇಕೋ ನಾನು ಎಲ್ಲ ಕಡೆಯಿಂದ ಡಿಟ್ಯಾಚ್ ಆಗಿದ್ದೇನೆ. ಪ್ರಪಂಚದಿಂದ ಎಲ್ಲದರಿಂದ ಡಿಟ್ಯಾಚ್ ಆಗುತ್ತಾ ಈಗ ನಾನು ಸುಪ್ರೀಂ ಸೋಲಿನ ಹತ್ತಿರ ಇದ್ದೇನೆ. ಯಾರು ಸದಾ ಪ್ರಿಯ ಭಿನ್ನರಾಗಿದ್ದಾರೆ, ಯಾರು ಅತಿ ಮಧುರರಾಗಿದ್ದಾರೆ, ಅತಿ ಪ್ರಿಯರಾಗಿದ್ದಾರೆ, ಎಷ್ಟು ಸುಂದರವಾಗಿದ್ದಾರೆ ಅವರು, ಎಷ್ಟು ಪ್ರಿಯರಾಗಿದ್ದಾರೆ ಅವರು.
ಶಕ್ತಿಗಳ ಸಾಗರವಾಗಿದ್ದಾರೆ ಅವರು. ಈ ಭಿನ್ನತೆಯ ಸ್ಥಿತಿಯಲ್ಲಿ ನಾನಾತ್ಮನೂ ಸಹ ಎಲ್ಲದರಿಂದ ಡಿಟ್ಯಾಚ್ ಆದೆ ಅವರ ಅನಂತ ಶಕ್ತಿಗಳು ನನ್ನನ್ನು ಎಲ್ಲದರಿಂದ ಭಿನ್ನವನ್ನಾಗಿ ಮಾಡಿದರು. ಬಾಬಾರವರ ಸಾನ್ನಿಧ್ಯದಲ್ಲಿ ಆಂತರಿಕವಾದ ಸುಖದ ಅನುಭವ ಮಾಡಿ ಬಾಬಾ ನನ್ನನ್ನು ನೋಡುತ್ತಿದ್ದಾರೆ, ನನ್ನಲ್ಲಿ ಶಕ್ತಿಗಳ ಸಂಚಾರವನ್ನ ಮಾಡುತ್ತಿದ್ದಾರೆ. ನಾನು ಬಾಬಾರವರನ್ನು ನೋಡುತ್ತಿದ್ದೇನೆ. ಸತ್ಯವಾಗಿ ಪ್ರೀತಿಯ ಸಾಗರನಲ್ಲಿ ಭಿನ್ನ ಪ್ರಿಯ ಆ ಸುಪ್ರೀಂ ತಂದೆ ತನ್ನ ಶಕ್ತಿಗಳನ್ನು ನೀಡುತ್ತಾ ನನಗೆ ಪ್ರೀತಿಯನ್ನು ಮಾಡುತ್ತಿದ್ದಾರೆ. ಈಗ ನನ್ನನ್ನು ನಾನು ಪ್ರತಿಯೊಂದು ಬಂಧನದಿಂದ ಮುಕ್ತನನ್ನಾಗಿರುವಂತಹ ಅನುಭವ ಮಾಡುತ್ತಿದ್ದೇನೆ. ಗೊಂದಲಗಳಿಂದ ಮುಕ್ತನಾಗಿದ್ದೇನೆ. ವಿಘ್ನಗಳಿಂದನೂ ಮುಕ್ತ. ಏನನ್ನು ಪಡೆಯಬೇಕಾಗಿತ್ತು ಅದನ್ನು ಪಡೆದುಕೊಂಡೆ. ಏನನ್ನು ಪಡೆದುಕೊಳ್ಳಬೇಕಾಗಿತ್ತೋ ಅದನ್ನು ಪಡೆದುಕೊಂಡು ಬಾಬಾರವರನ್ನ ಪಡೆದುಕೊಂಡೆ. ಎಲ್ಲವನ್ನ ಪಡೆದುಕೊಂಡೆ. ಬಾಬಾರವರನ್ನ ಪಡೆದುಕೊಂಡು ನಾನು ಅತೀಂದ್ರಿಯ ಸುಖದ ಅನುಭವ ಮಾಡುತ್ತಿದ್ದೇನೆ. ನನಗೆ ಇನ್ನೇನೂ ಕೂಡ ಬೇಕಾಗಿಲ್ಲ. ಯಾವ ಒಂದು ಪ್ರೀತಿ ನನಗೆ ಸಿಕ್ಕಿತು ಯಾವ ಶಕ್ತಿ ನನಗೆ ಸಿಕ್ಕಿದೆ ನನ್ನ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿದೆ.
ಮನಸ್ಸಿನಿಂದ ಬಾಬಾರವರಿಂದ ನಾನು ಈ ಕರ್ಮ ಕ್ಷೇತ್ರದಲ್ಲಿ ಕಮಲ ಪುಷ್ಪ ಸಮಾನ ಭಿನ್ನ ಆಗಿದ್ದೇನೆ. ಕಾರ್ಯವನ್ನೂ ಮಾಡುತ್ತೇನೆ. ತಮ್ಮ ನೆನಪಿನಲ್ಲಿ ಕರ್ಮಯೋಗಿಯಾಗಿ ನನ್ನ ಕರ್ಮವೂ ಸಹ ಬಾಬಾ ನಿಮಗೆ ಸಮರ್ಪಣೆ, ಕರ್ಮದ ಫಲವೂ ನಿಮಗೆ ಸಮರ್ಪಣೆ. ಈ ಕರ್ಮ ಕ್ಷೇತ್ರದಲ್ಲಿ ತಾವು ಕ್ಷಣ ಕ್ಷಣ ಜೊತೆಯಲ್ಲಿದ್ದೀರಾ. ಪ್ರತಿ ಶ್ವಾಸದಲ್ಲಿ ಜೊತೆಯಲ್ಲಿದ್ದೀರಾ. ಪ್ರತಿ ಹೃದಯದಲ್ಲಿ ನೀವು ಜೊತೆ ಇದ್ದೀರಾ. ತಾವು ನನಗೆ ಡಿಟ್ಯಾಚ್ ಆಗಿ ಎಲ್ಲ ಕರ್ಮವನ್ನೂ ಮಾಡಬೇಕಾಗಿದೆ. ಎಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಬಂಧನಗಳಿಂದ ಮುಕ್ತರಾಗಿರಬೇಕು. ಬಾಬಾರವರಿಂದ ಇಷ್ಟೊಂದು ಶಕ್ತಿಗಳನ್ನು ಪಡೆದುಕೊಂಡು ಈ ಕರ್ಮ ಕ್ಷೇತ್ರದಲ್ಲಿ ಎಲ್ಲವನ್ನೂ ಮಾಡುತ್ತಾ ಬಂಧನ ಮುಕ್ತರಾಗಿರಬೇಕು. ಬಾಬಾರವರ ಜೊತೆಯಲ್ಲಿರಬೇಕು. ನಾನು ಕಮಲ ಆಸನಧಾರಿ ಆತ್ಮನಾಗಿದ್ದೇನೆ. ಎಲ್ಲವೂ ಒಳ್ಳೆಯದು, ಎಲ್ಲವೂ ಒಳ್ಳೆಯದೇ ಆಗುತ್ತಿದೆ. ಯಾರು ಭಿನ್ನ ಸ್ಥಿತಿಯಲ್ಲಿ, ಪ್ರಿಯವಾದ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದಾರೆ, ಎಲ್ಲವನ್ನೂ ಒಳ್ಳೆಯದನ್ನೇ ನೋಡುತ್ತಾರೆ, ಎಲ್ಲರ ಜೊತೆಯಲ್ಲಿ ಹೊಂದಿಕೊಂಡು ಹೋಗುತ್ತಾರೆ. ದಾತನನ್ನು ಜೊತೆಯಲ್ಲಿಟ್ಟುಕೊಳ್ಳುತ್ತಾರೆ. ಸತ್ಯವಾಗಿ ಕಮಲ ಆಸನಧಾರಿಗಳಾಗಿ ಬಂಧನ ಮುಕ್ತನಾಗಿದ್ದೇನೆ, ಗುಣಗ್ರಾಹಿಯಾಗಿದ್ದೇನೆ. ಸತ್ಯ ಹೃದಯದಿಂದ ಅಭ್ಯಾಸ ಮಾಡೋಣ. ಹೇಗೆ ಬಾಬಾ ಒಳ್ಳೆಯವರಿದ್ದಾರೆ, ಎಲ್ಲರೂ ಕೂಡ ಒಳ್ಳೆಯವರೇ ಆಗಿದ್ದಾರೆ. ಎಲ್ಲವೂ ಒಳ್ಳೆಯದೇ ಆಗುತ್ತಿದೆ. ಧನ್ಯವಾದಗಳು ಬಾಬಾ. ತಾವು ನನಗೆ ಕಮಲ ಪುಷ್ಪದ ಸಮಾನ ನ್ಯಾರ ಪ್ರಿಯರಾಗುವುದನ್ನು ಕಲಿಸಿದ್ದೀರಾ. ಇಂದು ಕರ್ಮಕ್ಷೇತ್ರದಲ್ಲಿ 1000 ಭುಜ ಉಳ್ಳಂತಹ ಬಾಬಾ ನನ್ನ ಜೊತೆಗಾರರಾಗಿದ್ದಾರೆ. ಪ್ರತಿ ಗಂಟೆಯಲ್ಲಿ ಸ್ವಮಾನದ ಅಭ್ಯಾಸ ಮಾಡೋಣ. ಈಗೀಗ ಮಸ್ತಕ ಸಿಂಹಾಸನದಲ್ಲಿ, ಈಗೀಗ ಮೂಲವತನದಲ್ಲಿ ನಾನಾತ್ಮ ನ್ಯಾರ, ಈಗೀಗ ಸಾಕಾರಿ, ಈಗೀಗ ನಿರಾಕಾರಿ.
ಈಗ ಪ್ರತಿ ಗಂಟೆಯಲ್ಲಿ ಒಂದು ಸಾರಿ ತನ್ನ ಈ ಒಳೆಯುವಂಥ ಸ್ವರೂಪವನ್ನು ನೋಡೋಣ. ಸ್ವಮಾನವನ್ನು ರಿವೈಸ್ ಮಾಡೋಣ. ನಾನು ಆತ್ಮ ಕಮಲ ಆಸನಧಾರಿಯಾಗಿದ್ದೇನೆ. ಪರಮಾತ್ಮನ ಛತ್ರಛಾಯೆಯ ಕೆಳಗಡೆ ಇದ್ದೇನೆ. ಎಲ್ಲ ಕರ್ತವ್ಯವನ್ನ ಮಾಡುತ್ತಾ ಕರ್ತವ್ಯದಿಂದ ಡಿಟ್ಯಾಚ್, ಎಲ್ಲ ಕರ್ಮದ ಫಲವನ್ನ ಸರ್ವಶಕ್ತಿವಂತ ತಂದೆಗೆ ಅರ್ಪಣೆ ಮಾಡೋಣ. ಎಲ್ಲವನ್ನ ಅವರಿಗೆ ಅರ್ಪಣೆ ಮಾಡಿ ಆತ್ಮ ಅಗುರತನದ ಅನುಭವ ಮಾಡುತ್ತದೆ. ಭೋಜದಿಂದ ಮುಕ್ತಿಯ ಅನುಭವ ಮಾಡುತ್ತದೆ. ಅತೀಂದ್ರಿಯ ಸುಖದ ಅನುಭವ ಮಾಡುತ್ತದೆ. ಬಾಬಾರವರ ಸಾನ್ನಿಧ್ಯದಲ್ಲಿ ಯಾವ ಸುಖ ಸಿಗುತ್ತದೆ, ಆನಂದ ಸಿಗುತ್ತದೆ, ಅದರಿಂದ ಆತ್ಮ ಆನಂದಿತವಾಗಿರುತ್ತದೆ, ಖುಷಿಯಾಗಿರುತ್ತದೆ. ಇಂದು ನನಗೆ ಭಿನ್ನ ಸ್ಥಿತಿಯಲ್ಲಿ, ಖುಷಿಯಾದ ಸ್ಥಿತಿಯಲ್ಲಿ ಸ್ಥಿತನಾಗಿ ಸತ್ಯ ಕರ್ಮಯೋಗಿಯಾಗಿ ಕಾರ್ಯವನ್ನ ಮಾಡಬೇಕು. ಈ ಎಲ್ಲ ಬಂಧನಗಳಿಂದ ಮುಕ್ತನಾಗುತ್ತಾ ಬಾಬಾ ಮಾಡಿಸುತ್ತಿದ್ದಾರೆ. ನಾನು ನಿಮಿತ್ತನಾಗಿದ್ದೇನೆ. ಡಿಟ್ಯಾಚ್ ಆಗಿದ್ದೇನೆ. ಭಿನ್ನ ಪ್ರಿಯನಾಗಿದ್ದೇನೆ. ನಾನು ಇನ್ಸ್ಟ್ರೂಮೆಂಟ್ ಆಗಿದ್ದೇನೆ. ಯಾರು ಸ್ವಯಂ ಭಗವಂತ ಸೇವೆಗೋಸ್ಕರ ಉಪಯೋಗ ಮಾಡುತ್ತಾರೆ, ಮಧುರ ಬಾಬಾ ಇಂದು ಇಡೀ ದಿನ ಕರ್ಮಕ್ಷೇತ್ರದಲ್ಲಿ ನನ್ನ ಜೊತೆಯಲ್ಲಿ, ನಾನು ನಿಮ್ಮ ಜೊತೆಯಲ್ಲಿರುತ್ತೇನೆ ಬಾಬಾ. ತಾವು ನನ್ನ ಜೊತೆ, ನಾನು ನಿಮ್ಮ ಜೊತೆ ಇರುತ್ತೇನೆ ಬಾಬಾ. ಈ ಸುಖಕರ ಅನುಭೂತಿಯನ್ನ ಜಾಸ್ತಿ ಮಾಡಿಕೊಳ್ಳುತ್ತಾ ಸಂಗಮಯುಗದ ಸುಖದ ಆಂತರಿಕವಾದ ಸುಖವನ್ನು ಅನುಭವ ಮಾಡಿ
साथ है। बाबा मेरे साथ है, हाथों में उसके हाथ है। बाबा मेरे साथ है, सांझ सवेरे मन में मेरे, सांझ सवेरे मन में मेरे प्यार की बरसात है। बाबा मेरे साथ है, बाबा मेरे साथ है। कोटों में कोई प्यारे बाबा ने आकर हमें चुना है। कोटों में कोई प्यारे बाबा ने आकर हमें चुना है। अपना बना के भाग्य जगाया, दिल का ये कहना है। इन नैनों में छाए हो बाबा, इन नैनों में छाए हो बाबा। आप तो दिन रात है, बाबा मेरे साथ है, बाबा मेरे साथ है। जैसे भंवर से निकल के नैया आ पहुंची है किनारे, जैसे भंवर से निकल के नैया आ पहुंची है किनारे। इस दुनिया में मिले हो बाबा, जग के तुम ही सहारे। मिल रही है प्रभु से हमको, मिल रही है प्रभु से हमको स्वर्ग की सौगात है। बाबा मेरे साथ है, बाबा मेरे साथ है। ध्यान रखते सदा हमारा, दिव्य गुणों से सजाते। ध्यान रखते सदा हमारा, दिव्य गुणों से सजाते। काबिल बनाते अपने जैसा, ऊंचा हमें उठाते। पास सदा हो बाबा मेरे, पास सदा हो बाबा मेरे। डरने की क्या बात है, बाबा मेरे साथ।
ಏ ಬ್ರಾಹ್ಮಣ ಆತ್ಮಗಳೇ, ತಾವೆಷ್ಟು ಭಾಗ್ಯವಂತರಾಗಿದ್ದೀರಾ. ಯಾರು ಸ್ವಯಂ ತ್ರಿಲೋಕಿನಾಥ ತ್ರಿಭುವನಪತಿ ಶಿವಬಾಬಾ ನಮ್ಮ ತಂದೆಯಾಗಿದ್ದಾರೆ, ಆದಿದೇವ ಬ್ರಹ್ಮ ನಮ್ಮ ತಾಯಿಯಾಗಿದ್ದಾರೆ, ಸ್ವಯಂ ಭಗವಂತ ಬಂದು ಯಾರನ್ನು ದತ್ತು ಮಾಡಿಕೊಳ್ಳುತ್ತಾರೆ ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾರೆ. ಯಾರ ಒಂದು ಪಾಲನೆ ಸ್ವಯಂ ಈಶ್ವರ ತಂದೆಯಾಗಿ ಮಾಡುತ್ತಾರೆ. ಬಲೆ ಆ ಆತ್ಮನ ಖುಷಿ ಹೇಗೆ ಕಡಿಮೆ ಆಗುವುದಕ್ಕೆ ಸಾಧ್ಯ? ಜನ್ಮ ಜನ್ಮಾಂತರದಿಂದ ಅಲೆದಾಡುತ್ತಿರುವ ನಾವು ಆತ್ಮಗಳಿಗೆ ಪ್ರೀತಿಯ ಶಿವಬಾಬಾರವರು ಸದ್ಗುರುವಾಗಿ ಸತ್ಯವಾದಂಥ ದಾರಿಯನ್ನು ತೋರಿಸಿದರು, ಒಂದು ನೆಲೆಯನ್ನ ನೀಡಿದರು. ನಮಗೆ 3 ಲೋಕಗಳ 4 ಯುಗಗಳ ಸ್ಮೃತಿಯನ್ನ ತರಿಸಿದರು. ಅರ್ಧ ಕಲ್ಪದಿಂದ ಮರೆಸುವಂತಹ ಆಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆವು. ಬಾಬಾರವರು ಬಂದು ನಮ್ಮನ್ನು ಅದರಿಂದ ಹೊರಗಡೆ ತೆಗೆದರು. ಸ್ಮೃತಿ ಸ್ವರೂಪರನ್ನಾಗಿ ಮಾಡಿದರು. ನಾವು ಏಕೆ ವಿಸ್ಮೃತರಾಗುತ್ತೇವೆ? ಇಂದಿನಿಂದ ಸದಾ ನೆನಪನ್ನು ಇಟ್ಟುಕೊಳ್ಳಬೇಕು. ನಾನು ಯಾರಾಗಿದ್ದೇನೆ? ನೆನಪನ್ನು ಮಾಡಿ ತಮ್ಮ ಸ್ವಮಾನವನ್ನು ಸ್ವಯಂ ಈಶ್ವರ ತಂದೆ ನಮಗೆ ನೀಡಿದ್ದಾರೆ. ಏ ಬ್ರಾಹ್ಮಣ ಆತ್ಮಗಳೇ, ತಾವು ದೇವತೆಗಳಿಗಿಂತ ಶ್ರೇಷ್ಠರಾಗಿದ್ದೀರಾ. ಆದಿದೇವನ ಡೈರೆಕ್ಟ್ ರಚನೆಯಾಗಿದ್ದೀರಾ. ನಡೆಯಿರಿ ಸ್ಥಿತರಾಗಿ ಈ ಶ್ರೇಷ್ಠವಾದಂತಹ ಸ್ವಮಾನದಲ್ಲಿ. ನಾನು ದೇವತೆಗಳಿಗಿಂತ ಶ್ರೇಷ್ಠ, ಇಂತಹ ಮಹಾನ್ ಆತ್ಮನಾಗಿದ್ದೇನೆ. ಯಾವ ಒಂದು ಕೀರ್ತಿಯ ಯಶೋಗಾನ ಸ್ವಯಂ ಭಗವಂತ ಮಾಡುತ್ತಾರೆ. ವಾರೆ ವಾರೆ ಮೇ ಬ್ರಾಹ್ಮಣ ಆತ್ಮ ವಾ ವಾ. ಸ್ವಲ್ಪ ವಿಚಾರವನ್ನ ಮಾಡಿ, ಆ ಪರಮ ಶಿಕ್ಷಕ ನನಗೆ ಪ್ರತಿನಿತ್ಯ ಓದಿಸುವುದಕ್ಕೆ ಬರುತ್ತಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಇಡೀ ರಹಸ್ಯವನ್ನು ನನಗೆ ತಿಳಿಸುತ್ತಿದ್ದಾರೆ. ಈ ರೀತಿ ಜ್ಞಾನದ ಅಮೃತವನ್ನ ಕುಡಿಸುತ್ತಿದ್ದಾರೆ. ಯಾವುದರಿಂದ ನಾನಾತ್ಮ ಸದಾ ಸದಾ ಕಾಲಕ್ಕೆ ಅಮರನಾಗುತ್ತಿದ್ದೇನೆ.
भाग्यवान हैं, भगवान पढ़ाते हैं। हम कितने भाग्यवान हैं, भगवान पढ़ाते हैं। हम कितने भाग्यवान हैं, भगवान पढ़ाते हैं। अजब नशा है, गजब खुशी, बेहद हर्षाते हैं। अजब नशा है, गजब खुशी, बेहद हर्षाते हैं। अगमा गोचर कहते जिसे हम सामने पाते हैं। अगम अगोचर कहते जिसे हम सामने पाते हैं। अजब नशा है, गजब खुशी, बेहद हर्षाते हैं। अजब नशा है, गजब खुशी, बेहद हर्षाते हैं। हम कितने भाग्यवान हैं। ಮಧುರವಾದಂತಹ ಬಾಬಾ, ತಾವು ಹೆಜ್ಜೆ ಹೆಜ್ಜೆಯಲ್ಲಿ ಇಷ್ಟು ಸಹಯೋಗ ನೀಡುತ್ತೀರಾ, ಪ್ರತಿ ಕರ್ಮದಲ್ಲಿ ಎಷ್ಟು ಸಹಯೋಗಿಯಾಗುತ್ತೀರಾ. ಎಷ್ಟೊಂದು ಪ್ರೇಮವಿದೆ ನಾವು ಮಕ್ಕಳ ಪ್ರತಿ. ಕಾರ್ಯವನ್ನ ತಾವು ಮಾಡುತ್ತೀರಾ, ಹೆಸರು ನಮ್ಮದಾಗುತ್ತದೆ. ಇಂತಹ ಪಾರಲೌಕಿಕ ತಂದೆ, ಇಂತಹ ಅನೋಖವಾದಂತಹ ಮಿತ್ರ ಮತ್ತಿನ್ಯಾರದ್ದಾದರೂ ಇರುವುದಕ್ಕೆ ಸಾಧ್ಯವೇ? ಯಾವುದೇ ಆತ್ಮನಿಗೆ ಇಷ್ಟು ದೊಡ್ಡ ಪ್ರಾಪ್ತಿ ಬಹಳ ಭಾಗ್ಯದಿಂದ ಪ್ರಾಪ್ತಿಯಾಗುತ್ತದೆ. ಮತ್ತೆ ಮತ್ತೆ ಮನಸ್ಸಿನಲ್ಲಿ ಇದೇ ಗೀತೆಯನ್ನು ಆಡುತ್ತಾ ಹೋಗೋಣ. ವಾ ಬಾಬಾ, ವಾ ವಾ ವಾ, ವಾ ನನ್ನ ಭಾಗ್ಯ, ವಾ ವಾ ವಾ. ವಾ ಬ್ರಾಹ್ಮಣ ಆತ್ಮ, ಸಂಪೂರ್ಣ ಕಲ್ಪದಲ್ಲಿ ಇಂತಹ ಶ್ರೇಷ್ಠವಾದಂತಹ ಚಾನ್ಸ್ ಮತ್ತಿನ್ನೆಲ್ಲೂ ಸಿಗುವುದಿಲ್ಲ. ಬನ್ನಿ ಮುಳುಗಿ ಹೋಗೋಣ ಈ ಆತ್ಮಿಕ ನಶೆಯಲ್ಲಿ. ಇದೇ ಖುಷಿಯಲ್ಲಿ ಮನಸ್ಸು ನರ್ತನ ಮಾಡಬೇಕು. ನನ್ನಂತಹ ಭಾಗ್ಯಶಾಲಿ ಈ ಸಂಸಾರದಲ್ಲಿ ಮತ್ತಿನ್ಯಾರೂ ಇರುವುದಕ್ಕೆ ಸಾಧ್ಯವಿಲ್ಲ. ಶಾಸ್ತ್ರದಲ್ಲಿ ಯಾವ ಗಾಯನ ಇದೆ? ಇದು ಬ್ರಾಹ್ಮಣ ಆತ್ಮಗಳದ್ದೇ ಆಗಿದೆ. ಅಪ್ರಾಪ್ತಿಯಾದಂತಹ ಯಾವುದೇ ವಸ್ತುವಿಲ್ಲ ಬ್ರಾಹ್ಮಣರ ಖಜಾನೆಯಲ್ಲಿ. ಹೃದಯದಿಂದ ಹೇಳಿ, ಮತ್ತೆ ಮತ್ತೆ ಹೇಳಿ, ನಾನು ಆತ್ಮ, ಈಶ್ವರಿಯ ಖಜಾನೆಯಿಂದ ಸಂಪನ್ನನಾಗಿದ್ದೇನೆ. ನಾನು ಆತ್ಮ, ಸಂತುಷ್ಟನಾಗಿದ್ದೇನೆ.
ನನ್ನಂತಹ ಭಾಗ್ಯ ಯಾರದ್ದೂ ಇರುವುದಕ್ಕೆ ಸಾಧ್ಯವಿಲ್ಲ, ಯಾರದ್ದೂ ಇರುವುದಕ್ಕೆ ಸಾಧ್ಯವಿಲ್ಲ. दिल और नहीं कुछ चाहे अब, जब से तुमको जाना है। दिल और नहीं कुछ चाहे अब, जब से तुमको जाना है। ओ मेरे मीठे बाबा, बस तू ही मेरा खजाना है। ओ मेरे मीठे बाबा, बस तू ही मेरा खजाना है। तेरी बात मुझे हर भाती है, श्रीमत परवारी जाऊं मैं। सुन करके तुमको ओ बाबा, अंदर का सुख पाऊं मैं। तेरी बात मुझे हर भाती है, श्रीमत परवारी जाऊं मैं। सुन करके तुमको ओ बाबा, अंदर का सुख पाऊं मैं। मेरा दिल तो बाबा तेरी मुरली का दीवाना है। ओ मेरे मीठे बाबा, बस तू ही मेरा खजाना है। ओ मेरे मीठे बाबा, बस तू ही मेरा खजाना है। ಸದಾ ಸ್ಮೃತಿ ಇರಬೇಕು. ಇಡೀ ವಿಶ್ವದ ದೃಷ್ಟಿ ನಾವು ಬ್ರಾಹ್ಮಣ ಆತ್ಮಗಳ ಮೇಲೆ ಸ್ಥಿರವಾಗಿದೆ. ಯಾವ ಕರ್ಮ ನಾನು ಮಾಡುತ್ತೇನೆ ಅದು ವಿಶ್ವಕ್ಕೋಸ್ಕರ ಒಂದು ವಿಧಾನವಾಗಿ ಬಿಡುತ್ತದೆ. ಸದಾ ಸದಾ ಕಾಲಕ್ಕೆ ಅದು ನೆನಪಾರ್ಥವಾಗಿ ಬಿಡುತ್ತದೆ. ತನ್ನ ಸತ್ಯ ಸ್ವರೂಪದಲ್ಲಿ ಸ್ಥಿತರಾಗಿ ಹಾಗೂ ನೆನಪನ್ನು ಮಾಡಿ ತಮ್ಮ ಸ್ವಮಾನವನ್ನು ನಾನು ಬ್ರಾಹ್ಮಣ ವಿಧಿ ವಿಧಾತನಾಗಿದ್ದೇನೆ, ನನ್ನ ಪ್ರತಿಯೊಂದು ಕರ್ಮ ಬರುವಂತಹ ಜಗತ್ತಿಗೋಸ್ಕರ ಒಂದು ನಿಯಮವಾಗುತ್ತಿದೆ. ಹೊಸ ವಿಶ್ವದ ನವನಿರ್ಮಾಣಕ್ಕೆ ಎಷ್ಟು ದೊಡ್ಡ ಜವಾಬ್ದಾರಿ ನಾನು ಆತ್ಮನ ಮೇಲೆ ಇದೆ. ನಾನು ಜವಾಬ್ದಾರಿಯುತ ಆತ್ಮನಾಗಿದ್ದೇನೆ. ಈಗ ಸ್ವಯಂವನ್ನು ಸೂಕ್ಷ್ಮ ರೂಪದಲ್ಲಿ ನೋಡಿಕೊಳ್ಳಿ, ಚೆಕ್ ಮಾಡಿಕೊಳ್ಳಿ. ನಮ್ಮ ಯಾವುದೇ ಕರ್ಮೇಂದ್ರಿಯ ನಮಗೆ ಮೋಸ ಮಾಡುವುದಿಲ್ಲ ತಾನೇ? ಏನೆಲ್ಲ ಕಡಿಮೆಗಳಿದೆ, ನಿರ್ಬಲತೆಗಳಿದೆ, ಅದನ್ನು ಇಂದು ಈಗಿನಿಂದ
ಪರಿವರ್ತನೆ ಮಾಡುವಂತಹ ಹೃದಯದಿಂದ ಸಂಕಲ್ಪ ಮಾಡೋಣ. ತನ್ನ ಮನಸ್ಸಿನಲ್ಲಿ ಒಂದು ಚಿತ್ರವನ್ನ ಮಾಡಿಕೊಳ್ಳಿ. ನಮ್ಮ ಎದುರುಗಡೆ ಒಂದು ದೊಡ್ಡ ಯಜ್ಞ ಕುಂಡವಿದೆ. ಶಿವಬಾಬಾರವರ ಮುಖಾಂತರ ರಚನೆಯಾಗಿರುವ ಈ ರುದ್ರ ಯಜ್ಞದಲ್ಲಿ ಇಂದು ನಮ್ಮ ಎಲ್ಲ ನಿರ್ಬಲತೆಗಳನ್ನು, ಕಡಿಮೆಗಳನ್ನು ನಾವು ಸ್ವಾಹ ಮಾಡಿದೆವು. ತಮ್ಮ ಎದುರುಗಡೆ ಆ ಯಜ್ಞ ಕುಂಡದಲ್ಲಿ ಈ ವಿಕಾರಗಳನ್ನು, ಈ ಕಡಿಮೆಗಳನ್ನು, ನಿರ್ಬಲತೆಗಳನ್ನು ಭಸ್ಮವಾಗುವುದನ್ನು ನೋಡೋಣ. ಹಾಗೂ ಫೀಲ್ ಮಾಡಿ, ಈಗ ನಾನಾತ್ಮ ಸತ್ಯವಾದಂತಹ ಕಲೆರಹಿತ ವಜ್ರವಾಗಿದ್ದೇನೆ. ಆತ್ಮನ ಒಳಗಡೆಯಿಂದ ಎಲ್ಲ ತುಕ್ಕು ಸಮಾಪ್ತಿಯಾಗಿ ಭಸ್ಮವಾಗುತ್ತಿದೆ. ಹಾಗೂ ಮಸ್ತಕದ ಮಧ್ಯದಲ್ಲಿ ಆತ್ಮ ನಕ್ಷತ್ರ ಹೊಳೆಯುತ್ತಾ ಇದೆ. मन के पाप धुल गए हैं, आत्मा चमक गई है। मन के पाप धुल गए हैं, आत्मा चमक गई है। गुण ही गुण भरे हैं, खुशबू महक रही है। गुण ही गुण भरे हैं, खुशबू महक रही है। मन के पाप धुल गए हैं। प्रीतम प्यारा पाया, स्वर्ग नजर आया। प्रीतम प्यारा पाया, स्वर्ग नजर आया। खुशी ऐसी है बरसी, मिटा दुखों का साया। सुख के दीप जले हैं, अंधकार कहीं नहीं है। गुण ही गुण भरे हैं, खुशबू महक रही है। गुण ही गुण भरे हैं, खुशबू महक रही है। मन के पाप धुल गए हैं। मीठी बाबा, अभी तो ಮಧುರವಾದಂತಹ ಬಾಬಾ, ನನಗೆ ಒಂದೇ ಆಸೆ ಇದೆ. ನಿಮ್ಮ ಜೊತೆಯಲ್ಲೇ ಇರುತ್ತೇನೆ, ನಿಮ್ಮ ಸಂಗದಲ್ಲೇ ತಿನ್ನುತ್ತೇವೆ. ನನ್ನ ಎಲ್ಲ ಲೆಕ್ಕಾಚಾರಗಳು ನಿಮ್ಮ ಜೊತೆಯಲ್ಲೇ ಇದೆ ಬಾಬಾ. ಬಾಕಿ ಎಲ್ಲ ಖಾತೆಗಳು ಸಮಾಪ್ತಿಯಾಗಿದೆ.
ಈಗ ಈ ಪ್ರಪಂಚದ ಪ್ರತಿಯೊಂದು ವಸ್ತುವಿನಿಂದ ನಾನಾತ್ಮ ಸಂಪೂರ್ಣ ಬೆಗ್ಗರ್ ಆಗಿದ್ದೇನೆ. ಯಾವುದೇ ವೈಭವ, ಯಾವುದೇ ವ್ಯಕ್ತಿಯ ಜೊತೆಯಲ್ಲಿ ನನಗೆ ಯಾವುದೇ ಸಂಬಂಧವಿಲ್ಲ. ನನ್ನ ಎಲ್ಲ ಸಂಬಂಧಗಳು ಒಬ್ಬ ತಂದೆಯ ಜೊತೆಯಲ್ಲಿದೆ. ನನಗಂತೂ ಒಬ್ಬ ಶಿವಪಾಪ ಅಷ್ಟೇ. ಅದ್ದಿನ ಎಲ್ಲ ನನ್ನ ಈ ಒಬ್ಬ ಬಾಬಾರವರಲ್ಲಿ ಸಮಾವೇಶವಾಗಬೇಕು. ಒಬ್ಬರನ್ನ ನನ್ನವರು ಅಂತ ಹೇಳಿದೆ, ಬಾಕಿ ಎಲ್ಲ ಸಮಾಪ್ತಿಯಾಯಿತು. ನಾ ಯಾವುದೇ ಸಂಬಂಧ, ಮಿತ್ರ ಸಂಬಂಧಿಗಳು ಈ ದೇಹದ ಜೊತೆಯಲ್ಲೂ ಸಹ ಯಾವುದೇ ಸಂಬಂಧವಿಲ್ಲ. ತಂದೆ ನೀಡಿರುವಂತಹ ತನು ಬಾಬಾ ನಿಮಗೆ ಅರ್ಪಣೆ ಮಾಡಿದ್ದೇವೆ. ಇಂದು ಈ ದೇಹದ ಬಂಧನದಿಂದಲೂ ಮುಕ್ತನಾಗಿದ್ದೇನೆ. ಈಗ ಈ ದೇಹದಲ್ಲಿ ನಾನು ಅತಿಥಿಯಾಗಿದ್ದೇನೆ. इस दुनिया के सारे बंधन तोड़े हैं, सारे रिश्ते बाबा तुझ संग जोड़े हैं। अपना तो सदियों जन्मों का नाता है, भूल के तुझको कौन भला रह पाता है। सारा जहां, सारा जहां, सारा जहां तुझसे है बाबा। सारे जग पे है तेरा करम हो, सारे जग पे है तेरा करम। यादें तेरी बड़ी मन भावन, हर घड़ी है तुम्हारी लगन हो, हर घड़ी है तुम्हारी लगन। ಬಾಬಾ ತಿಳಿಸುತ್ತಾರೆ, ಮಕ್ಕಳೇ ಏಕೆ ಮರೆತು ಹೋಗುತ್ತೀರಾ? ತಾವು ಬಾಬಾರವರ ಎಷ್ಟು ಮುದ್ದಾದ ಮಕ್ಕಳಾಗಿದ್ದೀರಾ. ತಂದೆ ನಮಗೋಸ್ಕರ ಬಂದಿದ್ದಾರೆ. ಸದಾ ಈ ಸ್ಮೃತಿ ಇರಬೇಕು, ನಾನು ಬಾಬಾರವರ ಮುದ್ದಾದ ಮಗುವಾಗಿದ್ದೇನೆ. ಮುದ್ದಾದ ಮಕ್ಕಳಂತೂ
ಸದಾ ಉಯ್ಯಾಲೆಯಲ್ಲೇ ತೂಗುತ್ತಿರುತ್ತಾರೆ. 63 ಜನ್ಮ ಈ ದೇಹಬಾನದ ಮಣ್ಣಿನಲ್ಲಿ ಇರುವಂತಹ ಬಹಳ ಅನುಭವ ಮಾಡಿದೆವು. ಎಷ್ಟು ಕೊಳಕಾಗಿ ಬಿಟ್ಟಿದ್ದೆವು. ಈಗ ಈ ದೇಹಬಾನದ ಧರತಿಯಿಂದ ದೂರವಾಗೋಣ. ನೆನಪನ್ನ ಮಾಡೋಣ ಬಾಬಾರವರ ಮಹಾವಾಕ್ಯವನ್ನ. ಯಾವಾಗ ಲೈಟಿನ ಕಾರ್ಬಿನ ಅನುಭವ ಮಾಡುವುದಿಲ್ಲ ಅಲ್ಲಿಯವರೆಗೆ ತಮ್ಮ ಮುಖಾಂತರ ಯಾವುದೇ ಸಾಕ್ಷಾತ್ಕಾರವಾಗುವುದಿಲ್ಲ. ನಡೆಯಿರಿ. ಈ ರೀತಿ ಅನುಭವ ಮಾಡೋಣ. ನಾನು ಪ್ರಕಾಶ ಸ್ವರೂಪ ಫರಿಷ್ಠೆಯಾಗಿದ್ದೇನೆ. ನನ್ನ ಸುತ್ತಮುತ್ತ 4-6 ಕಡೆ ಲೈಟ್ ಅಂದರೆ ಲೈಟ್ ಇದೆ, ಬೆಳಕೆಂದರೆ ಬೆಳಕಿದೆ, ಪ್ರಕಾಶವೆಂದರೆ ಪ್ರಕಾಶವಿದೆ. ಹೇಗೆ ಸೂರ್ಯನ ಕಿರಣಗಳ ಮಧ್ಯದಲ್ಲಿ ಸೂರ್ಯನ ರೂಪ ಕಾಣಿಸುತ್ತದೆ, ಅದರಂತೆ ನಾನು ಜ್ಯೋತಿ ಸ್ವರೂಪ ಆತ್ಮ ಈ ದಿವ್ಯ ಪ್ರಕಾಶದ ಕಾಯದಲ್ಲಿ ವಿರಾಜಮಾನನಾಗಿದ್ದೇನೆ. ನನ್ನ ಭಾಗ್ಯ ಎಷ್ಟು ಶ್ರೇಷ್ಠವಾಗಿದೆ. ನನಗೆ ಪ್ರಿಯವಾದ ಜೊತೆಗಾರ ಸಿಕ್ಕಿದ್ದಾರೆ. ಮಧುರವಾದ ಬಾಬಾರವರ ಜೊತೆ ಸಿಗುವ ಕಾರಣ ಪ್ರತಿ ಕಾರ್ಯದಲ್ಲಿ ಖುಷಿ ಹಾಗೂ ಮೌಜಿನ ಅನುಭವ ಮಾಡುತ್ತಿದ್ದೇನೆ. ಎಲ್ಲ ಜವಾಬ್ದಾರಿಗಳು ಪ್ರೀತಿಯ ಬಾಬಾರವರಿಗೆ ಸಮರ್ಪಣೆ ಮಾಡಿ ನಾನು ಫರಿಷ್ಠೆಯಾಗಿದ್ದೇನೆ. ಎಲ್ಲವನ್ನ ಬಾಬಾರವರಿಗೆ ಅರ್ಪಣೆ ಮಾಡಿ ನಾನು ಬಹಳ ಹಗುರತನದ ಖುಷಿಯನ್ನ ಅನುಭವ ಮಾಡುತ್ತಿದ್ದೇನೆ. ನಾನು ಫರಿಷ್ಠೆ, ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ. ಈಗ ಈ ಹಳೆಯ ಪ್ರಪಂಚದ ಯಾವುದೇ ಚಿಂತೆ ಇಲ್ಲ. ಚಿಂತೆ ಇತ್ತು, ದೂರ ಇರುವಂತಹ ಬ್ರಹ್ಮಾಂಡದ ಚಿಂತೆ, ಅದನ್ನು ಪಡೆದುಕೊಂಡೆ. ಬಾಕಿ ಇನ್ನೇನು ಉಳಿದುಕೊಂಡಿಲ್ಲ. ಏನು ಚಿಂತೆ ಮಾಡಬೇಕು? ಯಾವುದೇ ಪರಿಸ್ಥಿತಿ ನನ್ನ ಸ್ಥಿತಿಯನ್ನು ಕೆಳಗಡೆ ತರುವುದಕ್ಕೆ ಸಾಧ್ಯವಿಲ್ಲ. ನಾನು ಫರಿಷ್ಠ, ಆರುವಂತಹ ಪಂಚಿಯಾಗಿದ್ದೇನೆ. ನಾನು ಸ್ಪರ್ಶ ನಿವಾಸಿ ಅಲ್ಲ, ಹರ್ಷ ನಿವಾಸಿಯಾಗಿದ್ದೇನೆ. ಆಕಾಶದಿಂದನೂ ದೂರ ಫರಿಷ್ಠೆಗಳ ಪ್ರಪಂಚದಲ್ಲಿ ಇರುವಂತಹ ನಾನು ಅವ್ಯಕ್ತ ಫರಿಷ್ಠೆಯಾಗಿದ್ದೇನೆ.
ये आ गए हैं हम फरिश्तों के जहान में। उजली उजली रोशनी निराले आसमान में, निराले आसमान में। संसार से अलग ही ये संसार है बना दिया। तेरे वतन की याद ने दुनिया को भुला दिया। हमें तो ले लिया है अपने दिल में दिलाराम ने। हमने भी रख लिया तुम्हें आँखों के ही सामने, आँखों के ही सामने। जो दिखता वो छिपा लिया, छिपा है जो दिखा दिया। तेरे वतन की याद ने दुनिया को भुला दिया। हमें प्यार में समा लिया है, पास में बुला लिया है, पास में बुला लिया। तेरे वतन की याद ने दुनिया को भुला दिया। ಫರಿಷ್ತಾ ಅರ್ಥಾತ್ ಯಾರ ಪ್ರಪಂಚ ಒಬ್ಬ ತಂದೆಯದಾಗಿದೆ. ಇಂತಹ ಫರಿಷ್ತೆಗಳೇ ಬಾಬಾರವರಿಗೆ ಪ್ರಿಯರ ಎನಿಸುತ್ತಾರೆ. ಬನ್ನಿ ಪ್ರತಿಜ್ಞೆ ಮಾಡೋಣ, ಇಂದಿನಿಂದ ಒಬ್ಬ ತಂದೆಯ ವಿನಃ ನನಗೆ ಯಾರ ಜೊತೆಯಲ್ಲೂ ಸಂಬಂಧವಿಲ್ಲ. ನಾನು ನಿರ್ಬಂಧನ ಫರಿಷ್ತೆಯಾಗಿದ್ದೇನೆ. ಮತ್ತೆ ಮತ್ತೆ ಸ್ಮೃತಿಯನ್ನ ತನ್ನಿ, ನಾನು ಫರಿಷ್ತೆಯಾಗಿದ್ದೇನೆ. ಡಬಲ್ ಲೈಟ್ ಫರಿಷ್ತಾ. ಈ ಒಂದು ಸ್ಮೃತಿ ಸ್ವಯಂನಲ್ಲಿ ಪರಿವರ್ತನೆ ತರುತ್ತದೆ ಹಾಗೂ ಅನ್ಯರ ಮೇಲೂ ಇದರ ಅಂತರಾಳದ ಪ್ರಭಾವ ಬೀರುತ್ತದೆ. ಈಗ ತನ್ನ ಫರಿಷ್ತಾ ರೂಪದಲ್ಲಿ ಬಾಬಾರವರ ವರದ ಹಸ್ತವನ್ನು ಇಟ್ಟುಕೊಂಡು ಸೂಕ್ಷ್ಮವತನದಿಂದ ಕೆಳಗಡೆ ಬಂದು ಬಿಡಿ. ಗ್ಲೋಬಿನ ಮೇಲೆ ಕುಳಿತುಕೊಳ್ಳಿ. ಗ್ಲೋಬಿನಿಂದ ಇಡೀ ಪೃಥ್ವಿಯ ದೃಶ್ಯವನ್ನು ನೋಡಿ. ನೋಡಿ, ಇಡೀ ಜಗತ್ತಿನಲ್ಲಿ 4 ಕಡೆ ಫರಿಷ್ತೆಗಳೇ ಕಾಣಿಸುತ್ತಿದ್ದಾರೆ. ಹೇಗೆ ಬಿಳಿಯ ಮೋಡ ಕವಿದಿರುತ್ತದೆ ಅದರಂತೆ ಎಲ್ಲ ಕಡೆ ಫರಿಷ್ತೆ ಶ್ವೇತ ವಸ್ತ್ರದಲ್ಲಿ ಕಾಣಿಸುತ್ತಿದ್ದಾರೆ. ಸಂಪೂರ್ಣ ಬ್ರಾಹ್ಮಣ ಪರಿವಾರ ಫರಿಷ್ತೆಗಳ ರೂಪದಲ್ಲಿ
ಬಾಬಾರವರ ಸನ್ಮುಖದಲ್ಲಿ ಬಂದಿದ್ದಾರೆ. ಇಡೀ ಸೃಷ್ಟಿಯ ಎಲ್ಲ ಮನುಷ್ಯ ಆತ್ಮರು, ನಮ್ಮೆಲ್ಲರ ದೃಷ್ಟಿ ನಮ್ಮ ಕಡೆ ಇದೆ. ನಮ್ಮನ್ನು ನೋಡಿ ಎಲ್ಲರೂ ಖುಷಿಯಾಗುತ್ತಿದ್ದಾರೆ. ಈ ರೀತಿ ಅನುಭವ ಮಾಡುತ್ತಿದ್ದಾರೆ. ನಮ್ಮ ಇಷ್ಟ ದೇವದೇವಿಯರು ನಮ್ಮ ಸನ್ಮುಖದಲ್ಲಿದ್ದಾರೆ. ನಮ್ಮ ಮುಖಾಂತರ ಅವರೆಲ್ಲರಿಗೆ ಸಾಕ್ಷಾತ್ಕಾರವಾಗುತ್ತಿದೆ. ತಮ್ಮ ಇಷ್ಟ ದೇವನ ದರ್ಶನವನ್ನ ಪಡೆದು ಎಲ್ಲ ಆತ್ಮಗಳು ಖುಷಿಯಾಗುತ್ತಿದ್ದಾರೆ. ಚಾಯೆ ಮಂದಿರವಿರಬಹುದು, ಗುರುದ್ವಾರವಿರಬಹುದು, ಚರ್ಚ್ ಇರಬಹುದು ಅಥವಾ ಮಸೀದಿ ಇರಬಹುದು. ಎಲ್ಲ ಕಡೆಗಳಿಂದ ಒಂದೇ ಶಬ್ದ ಹೊರಹೊಮ್ಮುತ್ತಿದೆ, ನನ್ನ ಬಾಬಾ ಬಂದಿದ್ದಾರೆ, ನನ್ನ ಬಾಬಾ ಬಂದಿದ್ದಾರೆ. रूपा प्रगट होई तन ब्रह्मा रूपा, शिव का अलौकिक प्यार जो पाए, जन्म जन्म गुण गान वो गाए, गुण सागर शिव भाग्य विधाता, गति दाता शिव सदगति दाता, जग रचता पालन करता, नर को नारायण करता, जग रचता पालन करता, नर को नारायण करता। रामेश्वर तुम गोपेश्वर तुम, देवों के महादेवेश्वर तुम, संगम पर जो तेरा होए, जीवन मुक्ति क्षण में पाए, प्राण जो भर दे पत्थर में भी, जादूगर है ऐसे शिव ही, जग रचता पालन करता, नर को नारायण करता, जग रचता पालन करता, नर को नारायण करता। अमरनाथ वो अमर बनाता, प्यार का सागर धरती पे आता, नजरें उनकी जिन पर जाए, भव सागर से तर वो जाए, कौड़ी बदले रत्न लुटाए, रत्ना कर वो शिव कहलाए, जग रचता पालन करता, नर को
ಈ ಸ್ಮೃತಿ ಸದಾ ಇರಬೇಕು. ನಾನು ಅವತಾರನಾಗಿದ್ದೇನೆ. ಎಲ್ಲರಿಗೂ ಈಶ್ವರಿಯ ಸಂದೇಶವನ್ನ ನೀಡುವುದಕ್ಕೆ, ಅಲೌಕಿಕ ಕರ್ತವ್ಯಕ್ಕೆ ನಿಮಿತ್ತ ನಾನು ಫರಿಷ್ತೆ. ತನ್ನ ವತನದಿಂದ ಈ ಪೃಥ್ವಿಯಲ್ಲಿ ಬಂದಿದ್ದೇನೆ. ಪ್ರತಿ ಕರ್ಮವನ್ನು ಮಾಡುತ್ತಾ ಬುದ್ಧಿಯಲ್ಲಿ ಇದೇ ಇರಬೇಕು, ನಾನು ನಿಮಿತ್ತ ಮಾತ್ರ. ಈ ಕಾರ್ಯ ಅರ್ಥ, ಪೃಥ್ವಿಯ ಮೇಲೆ ಹೆಜ್ಜೆಯನ್ನಿಡುತ್ತಿದ್ದೇನೆ, ಆದರೆ ವಾಸ್ತವದಲ್ಲಿ ನಾನು ಇಲ್ಲಿಯವನಲ್ಲ. ನಾನು ಅವ್ಯಕ್ತ ದೇಶದ ವಾಸಿಯಾಗಿದ್ದೇನೆ. ಈ ಕಾರ್ಯವನ್ನು ಪೂರ್ಣ ಮಾಡುತ್ತಾ ನಾನು ಪುನಃ ವಾಪಸ್ ನಮ್ಮ ದೇಶದಲ್ಲಿ ಹೋಗಬೇಕಾಗಿದೆ. ಮತ್ತೆ ಮತ್ತೆ ನೆನಪನ್ನು ಮಾಡಿ, ನಾನು ಫರಿಷ್ಠೆಯಾಗಿದ್ದೇನೆ. ಫರಿಷ್ಠೆಗಳ ಪ್ರಪಂಚದಿಂದ ಬಂದಿದ್ದೇನೆ. ಈ ಸ್ಮೃತಿಯನ್ನು ಇಂದು ಪಕ್ಕಾ ಮಾಡಿಕೊಳ್ಳೋಣ. ನಡೆಯುತ್ತಾ ಓಡಾಡುತ್ತಾ ಪ್ರತಿ ಕರ್ಮವನ್ನು ಮಾಡುತ್ತಾ ಇದೇ ಅನುಭವವಿರಬೇಕು. ನಾನು ಫರಿಷ್ಠೆ ನಡೆಯುತ್ತಿದ್ದೇನೆ. ನಾನು ಫರಿಷ್ಠೆ ಮಾತನಾಡುತ್ತಿದ್ದೇನೆ. ಪ್ರತಿ ಕರ್ಮ ಫರಿಷ್ಠೆಯಾಗಿ ಮಾಡಬೇಕಾಗಿದೆ. ಬನ್ನಿ ಸಂಕಲ್ಪ ಮಾಡೋಣ. ಇಂದಿನಿಂದ ಇದೇ ಸ್ಥಿತಿಯಲ್ಲಿ ಸೆಟ್ ಆಗೋಣ. ತನ್ನ ಫರಿಷ್ಠ ಸ್ವರೂಪದ ಸ್ಮೃತಿಯಲ್ಲಿದ್ದು ಪ್ರತಿ ಕಾರ್ಯ ಬಾಬಾರವರ ನೆನಪಿನಲ್ಲಿ ಮಾಡೋಣ. ಬಹಳ ಹಗುರ, ಡಬಲ್ ಲೈಟ್ ಆಗಿ ಇರಬೇಕಾಗಿದೆ.